ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಮತ್ತೆ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಎಲ್ಲರೂ ಹೊರಗಡೆ ಹೋದರೆ ಎಲ್ಲ ಮಾತ್ರ ವಿಡಿಯೋ ಮಾಡ್ತಾ ಇರೋದು. ಬಟ್ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಆಲ್ರೆಡಿ ಮಾಡಿದ್ದೀನಿ, ನೀವು ನೋಡ್ಬೋದು. ಯೂಶ್ವಲಿ ನಾನು ಕುಂಕುಮ ಇಟ್ಕೊಳ್ಳಲ್ಲ, ಅರಿಶಿನ ಇಟ್ಕೊತೀನಿ. ನಂಗೆ ತುಂಬ ಇಷ್ಟ ಅರಿಶಿನ ಇಟ್ಕೊಳ್ಳೋದು ಅಂದರೆ. ಸೊ ನೆಕ್ಸ್ಟ್ ಅದು ಪೂಜೆ ಮಾಡಿರೋ ವಿಡಿಯೋ ಕೂಡ ಇನ್ಸರ್ಟ್ ಮಾಡ್ತೀನಿ ನೋಡಿ. ನಮ್ಮ ಮನೆಗಿರೋ ಚಿಕ್ಕ ಚಿಕ್ಕ ದೇವರುಗಳಿಗೆಲ್ಲ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಶಿವರಾತ್ರಿ ಹಬ್ಬಕ್ಕೆ ಶ್ರೀ ಮಂಜುನಾಥ ಫಿಲಮ್ ಹಾಕ್ತಾರೆ, ಆಬ್ವಿಯಸ್ಲಿ ಹಾಕ್ತಾರೆ. ಕನ್ನಡದಲ್ಲಿ, ತೆಲುಗಲ್ಲಿ ಎಲ್ಲನೂ. ನಾನು ಸದ್ಯ ಕಲರ್ಸ್ ಕನ್ನಡದಲ್ಲಿ ಮೂವಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅದೆಷ್ಟು ಸರಿ ನೋಡಿದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಹಾಕಿದಾಗೆಲ್ಲನೂ ನೋಡ್ತಾನೆ ಇರ್ತೀನಿ. ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ಶ್ರೀ ಮಂಜುನಾಥ ಮೂವಿ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ವಿಯಸ್ಲಿ ನಿಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ನನ್ನ ಶಾಪಿಂಗ್ ಬ್ಲಾಗ್ಸು. ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ವಿಡಿಯೋದಲ್ಲಿ ಅದನ್ನು ಇನ್ಸರ್ಟ್ ಮಾಡ್ತೀನಿ ನೋಡಿ. ನಿಮಗೇನಾದರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ರೈಸಸ್ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಬ್ಬಕ್ಕೆಲ್ಲ ನಾನು ಹೊಸ ಡ್ರೆಸ್ ಹಾಕ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಮ್ಮಮ್ಮ ಬೈತಾಯಿದ್ರು ಹೊಸ ಡ್ರೆಸ್ ಹಾಕೋ ಅಂತ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಯಾವಾಗೋ ಅಪ್ಲೋಡ್ ಮಾಡಿದ್ದೆ. ಇದು ನಾನು ತೊಗೊಂಡಿದ್ದು ಅಮೆಝಾನಲ್ಲಿ. ಆ್ಯಕ್ಚುಲಿ ಸಾಂಗ್ಸ್ ಆಫ್ ಮಾಡೋಕ್ಕೆ ಹೋಗಿದೆ. ದೇವ್ರ ಮನೇಲಿ ಒಂದು ಸಾಂಗ್ ಬರ್ತಾಯಿದೆ, ಆಮೇಲೆ ಟಿ ವಿಲಿ ಬ್ರಹ್ಮ ಮುರಾರಿ ಸಾಂಗ್ ಬರ್ತಿದೆ. ಸೊ ಯಾಕೆ ಬೇಕು ಅಂದ್ಬಿಟ್ಟು ಆಫ್ ಮಾಡಿ ಬರೋಕ್ಕೆ ಹೋಗಿದೆ. ಆ್ಯಂಡ್ ಆಲ್ಸೋ ವಾಟ್ಸ್ ಅಪ್ಡೇಟ್. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೆ ಬೇರೆ. ಲೈಕ್ ಮನೇಲೇ ಇರೋಣ, ಆರಾಮಾಗಿ ಎಲ್ಲೂ ಹೋಗೋದು ಬೇಡ. ಬಿಕಾಸ್ ನಮ್ಮಮ್ಮ, ನನ್ನ ತಂಗಿ, ನಮ್ಮಪ್ಪ ಎಲ್ಲರೂ ಹೊರಗಡೆ ಹೋಗೋದಿತ್ತು. ಸೊ ಅವ್ರ ಜೊತೆ ನಾನೇನು ಹೋಗೋದು ಬೇಡ, ಮನೇಲೇ ಇರೋಣ ಅಂದ್ಕೊಂಡೆ. ಬಟ್ ನಾನು ಹಾಗೆ ಸಡನ್ನಾಗಿ ಚೇಂಜ್ ಮಾಡ್ಕೊತಾ ಇರ್ತೀನಿ. ಇವಾಗ ಸಡನ್ನಾಗಿ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಈವ್ನಿಂಗು ಅವ್ರ ಮನೇಲಿ ಪೂಜೆ ಇರುತ್ತೆ. ಅವ್ರದ್ದು ದೇವಸ್ಥಾನ ಇದೆ. ನಮ್ಮ ಪ್ರೈಮರಿ ಸ್ಕೂಲ್ ಮಿಸ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಮ್ಮ ಕೈ ನೋಡ್ತಾ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಈಗ ಆಲ್ಮೋಸ್ಟ್ 25 ಎಲ್ಲರೂ ಮ್ಯಾಮ್ ಅಂತಾರೆ. ನಾನು ಆ ಪ್ರೈಮರಿಯಲ್ಲಿ ಮಿಸ್ ಅಂತ ಕರೆದು ಅವರು ನನಗೆ ಮ್ಯಾಮ್ ಅನ್ನೋಕ್ಕೂ ಆಗಲ್ಲ, ಮಿಸ್ ಅಂತಲೇ ಬರುತ್ತೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಈವ್ನಿಂಗ್ ಪೂಜೆಗೆ ಅಂತ. ಸೊ ಆ ಪೂಜೆದು ಕೂಡ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ. ಮನೆ ಹತ್ರನೇ ಇದೆ ದೇವಸ್ಥಾನ. ಫಸ್ಟು ರೋಡಲ್ಲಿತ್ತು, ಬಟ್ ಇವಾಗ ರೋಡ್ ಸೈಡಿಂದ ಮನೆ ಹತ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಮೇನ್ ರೋಡ್ ಆಗ್ತಾ ಇರೋದಕ್ಕೆ. ಸೊ ಅದೆಲ್ಲ ವಿಡಿಯೋ ಇದರಲ್ಲಿರುತ್ತೆ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಇವತ್ತಿನ ಡೇ ಅಂತ. ಸ್ಟೇ ಟ್ಯೂನ್ಡ್. ಸೊ ನಾನು ಹೇಳಿದ್ದೆ ಅಲ್ವಾ ಪೂಜೆದು ವಿಡಿಯೋ ಹಾಕ್ತೀನಿ ಅಂತ. ಇದೇನೆ ತುಂಬ ಅಂದರೆ ತುಂಬ ಚಿಕ್ಕದು ನಮ್ಮದು ಮನೆಯಲ್ಲಿ ದೇವ್ರ ಮನೆ. ಅದಕ್ಕೆ ಸಿಂಪಲಾಗಿ ಪೂಜೆ ಮಾಡಿರ್ತೀವಿ. ಆ್ಯಂಡ್ ಆಲ್ಸೋ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ನನಗೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ವಾಯ್ಸ್ ಹೋಗಿಬಿಟ್ಟಿದೆ. ಬಟ್ ಎನಿವೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ಕೋಬೇಕು ಅಂದರೆ ಫೋನಲ್ಲಿ ಸ್ಟೋರೇಜ್ ಇಟ್ಕೊಂಡಿರಬೇಕು. ಅದಕ್ಕಾಗಿ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು, ಇದೆಲ್ಲ ನಾನೇ ಮಾಡ್ಕೊಂಡಿದ್ದು. ಬೆಳಗ್ಗೆ ಇದು ನೀಟಾಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ. ನನಗೆ ತುಂಬ ಇಷ್ಟ. ಯೂಶ್ವಲಿ ಪೂಜೆ ಮಾಡಲ್ಲ ನಾನು, ಬಟ್ ಮಾಡಿದ್ರೆ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡ್ಕೊತೀನಿ. ನನಗೆ ಇಷ್ಟ ಆಗುತ್ತೆ ಪೂಜೆ ಮಾಡುವಾಗ. ಇನ್ನೊಂದು ಸ್ವಲ್ಪ ದೇವ್ರ ಮನೇಲಿ ಇರೋಣ ಅಂತ ಹಾಗೆ. ಬೇರೆ ಯಾರಾದರೂ ಇದ್ದಿದ್ರೆ ಮನೇಲಿ ನಾನು ವೀಡಿಯೋ ಮಾಡಿಸ್ಕೊತಿದ್ದೆ. ಬಟ್ ಯಾರೂ ಇರಲಿಲ್ಲ, ಎಲ್ಲ ಅವಾಗ ಹೊರಗಡೆ ಹೋಗಿರೋದಕ್ಕೆ ನನಗೆ ನಾನೇ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಐ ಆಮ್ ಒಬ್ಸೆಸ್ಡ್ ವಿತ್ ಮೀ. ನಾನಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವಾಗವಾಗ ವೀಡಿಯೋ ಮಾಡ್ಕೊತಾನೆ ಇರ್ತೀನಿ. ಆ್ಯಂಡ್ ಆಲ್ಸೋ ಯಾರೂ ನಂಗೆ ವೀಡಿಯೋ ಮಾಡಲ್ಲ. ಅದಕ್ಕೆ ಸೈಕಲ್ ಗ್ಯಾಪಲ್ಲಿ ಅಲ್ಲಲ್ಲಿ ವೀಡಿಯೋ ಮಾಡ್ಕೊತೀನಿ. ನಾನು, ನಮ್ಮಮ್ಮ, ನನ್ನ ತಂಗಿ ಎಲ್ಲ ಶಾಪಿಂಗ್ ಹೊರಟಿರೋದು. ನಿಮಗೆ ಗೊತ್ತು, ನನ್ನ ತಂಗಿ ಕಾರ್ ಡ್ರೈವ್ ಮಾಡ್ತಾ ಇರೋದು. ಬಿಕಾಸ್ ಎವ್ರಿ ಟೈಮ್ ಅವಳ ಜೊತೆನೇ ಹೋಗೋದಲ್ವ. ಸೊ ಅವಳೇ ಹಾಗೆ ರೌಂಡ್ ಹೋಗೋಣ ಅಂತಿರ್ತಾಳೆ. ಲೈಕ್ ಯಾವಾಗ ಅವಳು ಫ್ರೀ ಇದ್ದರೂ ಸರಿ, ಒಂದು ಈವ್ನಿಂಗ್ ರೌಂಡ್ ಆದರೂ ಕರ್ಕೊಂಡು ಹೋಗ್ತಾಳೆ. ಅಷ್ಟು ಅಭ್ಯಾಸ ಆಗೋಗ್ಬಿಟ್ಟೈತೆ ಒಂದು ರೌಂಡ್ ಆಚೆ ಹೋಗಬೇಕು ಅಂತ. ಆ್ಯಂಡ್ ನಾನು ಹೇಳ್ದಂಗೆ ನಾನು ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಇಷ್ಟ ಅಂದರೆ ನಾನೇ ಅನ್ಕೊತಾ ಇರ್ತೀನಿ ಎಷ್ಟು ಚೆನ್ನಾಗಿದ್ದೀನಿ ಅಂತ. ಅಷ್ಟು ಇಷ್ಟ ನನಗೆ ನಾನಂದರೆ. ಯಾಕೆ ಅಂತ ಗೊತ್ತಿಲ್ಲ, ಎವ್ರಿ ಟೈಮ್ ಅನ್ಕೊತಾ ಇರ್ತೀನಿ ಸೆಲ್ಫ್ ಲವ್ ಅಂತ. ಸೊ ಹಾಗೆ. ಆ್ಯಂಡ್ ಹೊರಗಡೆ ಯಾವಾಗಾದರೂ ಹೋಗಬೇಕಾದ್ರೆ ನಾನು ಸ್ಟ್ರೇಟ್ನಿಂಗ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಟೈಮ್ ಇರಲಿಲ್ಲ ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ಸ್ವಲ್ಪ ವಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಬಸ್ ಸ್ಟಾಪ್ನ ನೋಟಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಇದು ಯಲಹಂಕ ಬಸ್ ಸ್ಟಾಪು. ನನಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಬಿಕಾಸ್ ನಾನು PU, ಡಿಗ್ರಿ, ಡಬಲ್ ಡಿಗ್ರಿ ಎಲ್ಲ ಮಾಡೋಕ್ಕಾಗಿ ನಾನು ಅದೇ ಬಸ್ ಸ್ಟಾಪಲ್ಲಿ ಎಷ್ಟೊತ್ತು ಬಸ್ಸಿಗೆ ವೆಯ್ಟ್ ಮಾಡಿದ್ದೀನಿ. ಬಸ್ ಇರ್ತಿರಲಿಲ್ಲ. ಆ್ಯಂಡ್ ಅಲ್ಲೊಂದು ಬೇಕ್ರಿ ಇದೆ. ಬೇಕ್ರಿಲಿ ಏನಾದರೂ ತಿಂಡಿ ತೊಗೊತಿದ್ದೆ. ಆ್ಯಂಡ್ ಪಕ್ಕದಲ್ಲೇ ಒಂದು ಫ್ಯಾನ್ಸಿ ಸ್ಟೋರ್ ಇತ್ತು, ಅಲ್ಲಿ ಶಾಪಿಂಗ್ ಮಾಡ್ತಿದ್ದೆ. ಆ್ಯಂಡ್ ಬಸ್ ಸ್ಟಾಪಲ್ಲಂತೂ ಅದು ಎಷ್ಟೊತ್ತು ಕೂತಿರ್ತಿದ್ನೋ ನನಗೆ ಗೊತ್ತಿಲ್ಲ, ಅಷ್ಟು ಬಸ್ ಸ್ಟಾಪ್ನ ಯೂಸ್ ಮಾಡ್ಕೊಂಡಿದ್ದೀನಿ.
ಸೊ ನಾನು ಯಾವಾಗ ಈ ಗೋಲ್ಡ್ ಶಾಪ್ಗೆ ಹೋದರೂ ಫಸ್ಟ್ ಬಸ್ ಸ್ಟಾಪ್ ನೋಡ್ತೀನಿ, ಆಮೇಲೆ ಗೋಲ್ಡ್ ಶಾಪ್ ನೋಡೋದು ಹಾಗೆ. ಆ್ಯಂಡ್ ನಿಮಗೆ ಗೊತ್ತು ನಾನು ಯಾವಾಗೂ ಇದೇ ಜ್ಯುವೆಲರಿ ಅಂಗಡಿಗೆ ಹೋಗೋದು, ಸೂರಜ್ ಜ್ಯುವೆಲರ್ಸ್ ಅಂತ ಯಲಹಂಕಲ್ಲಿರೋದು. ಕಲೆಕ್ಷನ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಂದರೆ ಡಿಸೈನ್ಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತಾರಲ್ಲ, ಹಾಗೆ ನನಗೆ ಇಷ್ಟೊಂದು ಶಾಪ್ಸಲ್ಲಿ ಇದೊಂದು ಟ್ರಸ್ಟೆಡ್ ಶಾಪ್ ಅಂತ. ಬಿಕಾಸ್ ಇಲ್ಲಿ 22ನೇ ಸಿಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಇಲ್ಲೇ ತೊಗೊಂಡಿರೋದು. ನನ್ನ ಹತ್ರ ಇರೋ ಸಣ್ಣ ಪುಟ್ಟ ಎಲ್ಲ ಗೋಲ್ಡ್ಗಳು ಇಲ್ಲೇ ತೊಗೊಂಡಿರೋದು. ಸೊ ಗೋಲ್ಡ್ ಆಗಿರಲಿ ಸಿಲ್ವರ್ ಆಗಿರಲಿ ಯಾವಾಗೂ ನಾವು ಇದೇ ಶಾಪಲ್ಲಿ ತೊಗೊಳೋದ್ರಾಗಿರೋದ್ರಿಂದ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಈ ಶಾಪ್ನ ತೋರಿಸೇ ಇದ್ದೀನಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಯರಿಂಗ್ಸ್ ಆಗಿರಲಿ, ಬ್ರೇಸ್ಲೆಟ್ ಆಗಿರಲಿ ಎಲ್ಲನೂ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನನ್ನ ತಂಗಿಗೆ ಹೇಳ್ತಿದ್ದೆ, ಅಲ್ಲಿ ಗ್ರೀನ್ ಬೀಡ್ಸ್ ಬಂದಿದೆಯಲ್ಲ, ಆ ಇಯರಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಲೈಕ್ ಅದು ಆ್ಯಂಟಿಕ್ ಆಗಿರೋದ್ರಿಂದ ನಮ್ಮ ಮನೇಲಿರೋ ಒಂದು ನೆಕ್ಲೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಮಾತಾಡ್ತಾಯಿದ್ದೆ. ತುಂಬ ಕ್ಯೂಟಾಗಿತ್ತು ಈ ಸತಿ ಇಯರಿಂಗ್ಸ್. ಯೂಶ್ವಲಿ ನಾನೇನು ಅಬ್ಸರ್ವ್ ಮಾಡಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದೆಲ್ಲ ಬ್ರೇಸ್ಲೆಟ್ಗಳು ನೀವು ನೋಡ್ತಿರ್ಬೋದು, ಎಷ್ಟು ಸಿಂಪಲ್ಲಾಗಿದೆ ಡೈಲಿ ವೇರಿಗೆ. ಆ್ಯಂಡ್ ಸ್ಟೋನ್ ಬೇಕಿದ್ರೆ ಆ ಥರನೂ ಇದೆ. ಆ್ಯಂಡ್ ಸಿಂಪಲ್ ಇಯರಿಂಗ್ಸ್ ಇದೆಲ್ಲ. ಬಟ್ ನಾವು ಹೋಗಿದ್ದ ಟೈಮ್ಗೆ ಯಾರೂ ಇರಲಿಲ್ಲ, ನಮ್ಗೆ ಏನೇನು ಬೇಕೋ ಎಲ್ಲ ನೋಡಿದ್ರಿ. ಆ್ಯಂಡ್ ಇದೆಲ್ಲ ಮಾಂಗಲ್ಯ ಚೈನ್ಗಳು. ನನ್ನ ತಂಗಿ ತೊಗೊಬೇಕಂತ ಅಂದ್ಕೊಂಡು ಸೆಲೆಕ್ಟ್ ಮಾಡ್ಕೊತಾ ಇದ್ಲು. ಇದೆಲ್ಲ ಪ್ಲೇನ್ ನೀವು ನೋಡ್ಬೋದು. ಇಲ್ಲೆಲ್ಲ 32 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಅದಕ್ಕಿಂತ ಕಮ್ಮಿದು ಇತ್ತು ಅನ್ಸುತ್ತೆ. ಬಟ್ ನಾವು ಸ್ಟಾರ್ಟಿಂಗ್ ರೇಂಜು 30+ ತೋರಿಸಿ ಅಂತ ಹೇಳಿದ್ದಕ್ಕೆ ಎಲ್ಲ ತೋರಿಸ್ತಿದ್ರು. ಆ್ಯಂಡ್ ಅವ್ರು ಎಷ್ಟೇ ತೆಗ್ದಿದ ತಕ್ಷಣ ನಮಗೆ ಒಂದು ಇಷ್ಟ ಆದರೆ ಮುಗೀತು, ಅದು ಫೈನಲ್ ಮಾಡಿಬಿಟ್ಟಿರ್ತೀವಿ. ಅದಾದಮೇಲೆ ಸ್ಟಿಲ್ ಬೇರೆ ಯಾವುದಾದ್ರೂ ಇದ್ದರೆ ತೋರಿಸಿ ಅಂತ ಹೇಳ್ತಾ ಇರ್ತೀವಿ. ಇದೇ ನಾನು ಫೈನಲ್ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಆಡಾದಮೇಲೆ ಇದು ಮೋಪಿರೋದೊಂದು ನೋಡೋಣ, ನಂಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಹೇಳು ಅಂದ್ಲು. ಸರಿ ಅಂತ ಹೇಳಿ ನೋಡ್ತಾಯಿದ್ರಿ. ಅವರು ಇದರಲ್ಲಿ ಒಂದು 5-6 ತೋರಿಸ್ತಿದ್ದಂಗೆ ನಾವೆಲ್ಲ ಪಕ್ಕಕ್ಕೆ ಹಾಕ್ಬಿಡ್ತೀವಿ. ಫೈನಲಾಗಿ ಇಟ್ಕೊಳ್ಳೋದೇ ಒಂದು 3-4. ಅಷ್ಟರಲ್ಲಿ ಅವಳಿಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವಳೇ ಹಾಕ್ಕೊಂಡ್ರೆ ಗೊತ್ತಾಗುತ್ತೋ ಇಲ್ಲೋ ಅಂತ ನಾನು ಹಾಕ್ಕೊಂಡು ತೋರಿಸ್ತಿದ್ದೆ. ನಂಗೆ ತುಂಬ ಇಷ್ಟ ಆಯ್ತಿದ್ದು. ಬಟ್ ಇದು ಹಾಕ್ಕೊಂಡ್ರೆ ಬೇರೆ ಚೈನ್ಗಳು ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ ನಾನು ಅವಳಿಗೆ. ಅದಕ್ಕಾಗಿಯೇ ಅವಳು ಓಕೆ. ಮತ್ತು ಇದು ಫೈನಲ್ ಮಾಡಿದ್ಲು. ಬಟ್ ಇದು ಹಾಕ್ಕೊಂಡಾಗ ನಾವು ಬೇರೆ ಚೈನ್ಗಳು ಹಾಕ್ಕೊಳ್ಳೋಕ್ಕಾಗಲ್ಲ, ಅವಳು ಕರಿಮಣಿದು ಬೇರೆ ಹಾಕ್ಕೊತಿರ್ತಾಳೆ. ಅದಕ್ಕಾಗಿ ಪ್ಲೇನ್ದೇ ತೊಗೊಂಡು. ಆ್ಯಂಡ್ ಸುಮಾರು ಜನ ಕೇಳ್ತಾಯಿದ್ರಿ ನನ್ನ ನೆಕ್ ಚೈನ್ ಬಗ್ಗೆ. ಇದು ನಾನು ಕ್ಯಾರೆಟ್ ಲೈನಲ್ಲಿ ತೊಗೊಂಡಿರೋದು. ರೀಸೆಂಟಾಗಿ ಕೂಡ ಕಮೆಂಟ್ ಬಂದಿತ್ತು, ಬಟ್ ನಾನು ಅದನ್ನು ನೋಡಿರಲಿಲ್ಲ. ನೋಟಿಸ್ ಮಾಡಿದರೆ ರಿಪ್ಲೈ ಮಾಡ್ತಿದ್ದೆ. ನಾನು ತೊಗೊಂಡಾಗ ಅದು 14,000 ಚೇಂಜ್ ಆಗಿತ್ತು. ಬಟ್ ಇವತ್ತಿನ ಪ್ರೈಸ್ಗೆ ಅದು 20,000 ಆಗಿದೆ. ಇನ್ ಕೇಸ್ ನಾನು ಕಮೆಂಟ್ ಅಬ್ಸರ್ವ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಾದರೂ ನಾನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ಇಯರಿಂಗ್ಸ್ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಒಂದು ಲಾಡು ಅಂತ ಇಯರಿಂಗ್ಸ್ ತೊಗೊಬೇಕು ಅಂತ, ಅದಕ್ಕೆ ಅದು ತೊಗೊಂಡೆ. ಆ್ಯಂಡ್ ನಾನು ಹೇಳ್ತಾ ಇದ್ನಲ್ಲ, ಯಾವಾಗೂ ವೈಟ್ ಬಂದರೆ ನನಗೆ ಚೈನ್ ತುಂಬ ಇಷ್ಟ ಆಗುತ್ತೆ ಅಂತ. ಅದಕ್ಕಾಗಿಯೇ ಅಲ್ಲಿ ನಾವು ನೋಡಿ ಶಾಪಲ್ಲಿ 2 ಡಿಸೈನ್ ಇತ್ತು. ಫಸ್ಟ್ ತೋರಿಸಿದ್ನಲ್ಲ ಅದೊಂದು, ಇದೊಂದು. 2 ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಟ್ ನೆಕ್ಸ್ಟ್ ಚೈನೆಲ್ಲ ಬಿಚ್ಚಿ ಹಾಕ್ಕೊಂಡಿದ್ರೆ ಇನ್ನೂ ಡೀಟೇಲ್ಸ್ ಗೊತ್ತಾಗ್ತಾಯಿತ್ತು. ಬಟ್ ನಾನು ಬಿಚ್ಚೋಕ್ಕೆಲ್ಲ ನಂಗೆ ಆಗ್ತಾಯಿರಲಿಲ್ಲ, ನಂಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ದಕ್ಕೆ ಹಾಗೆ ಹಾಕ್ಕೊಂಡು ನೋಡಿದೆ. ಅಲ್ಲಿ ನಮ್ಮಮ್ಮ ಹೇಳ್ತಿದ್ರು, ನೀನೇ ಗೋಲ್ಡು, ನಿಂಗೆ ಯಾಕೆ ಗೋಲ್ಡು ಅಂತ. ಅದಕ್ಕೆ ನಗ್ತಿದ್ದೆ. ಬಟ್ ಅಲ್ಲಿ ಜನ ಇದ್ರು, ಸೊ ಗಲಾಟೆ ಅನಿಸಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಅದಾದಮೇಲೆ ಆ ವೈಟದನ್ನು ತೊಗೊಂಡ್ರಿ. ತುಂಬ ಇಷ್ಟ ಆಯ್ತು ನಮ್ಮ ಮಮ್ಮಿಗೆ. ಯೂಶ್ವಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಅಮ್ಮ ಮಗಳಿಬ್ಬರು ಯೂಸ್ ಮಾಡಬೇಕು ಅಂಥದ್ದೇ ತೊಗೊಳ್ತೀನಿ. ಬಿಕಾಸ್ ನಾನು ಒಬ್ಬಳೇ ಯೂಸ್ ಮಾಡೋಂಥದ್ದು ನಾನು ತೊಗೊಳ್ಳೋದೇ ಇಲ್ಲ. ಬಿಕಾಸ್ ನನ್ನ ವಸ್ತುನ ಎಲ್ಲರೂ ಹಾಕ್ಕೊಳ್ಳಿ ಅಂತ ಅನಿಸುತ್ತೆ. ನಾನು ಒಬ್ಬಳೇ ನಮ್ಮ ಮನೇಲಿ ಹಾಗೆ ಎಲ್ಲರೂ ಹಾಕ್ಕೊಳ್ಳಿ ನೀವು ಅಂತ ಇರ್ತೀನಿ. ಆ್ಯಂಡ್ ಅದಾದಮೇಲೆ ನಮ್ಮಪ್ಪ, ನಾನು, ನನ್ನ ತಂಗಿ ಎಲ್ಲ ಅಲ್ಲಿ ಫ್ರೂಟ್ಸ್ಗೆ ಅಂತ ಸ್ಟಾಪ್ ಮಾಡಿದರೆ, ನಾನೇನು ಫ್ರೂಟ್ಸ್ ಎಲ್ಲ ತಿನ್ನಲ್ಲ, ನಮ್ಮ ಮನೆಯವರೆಲ್ಲರೂ ತಿಂದು. ಅಂಗಡಿ ಓಡಾಡಿ ನನ್ನ ಹೇರ್ ಸ್ಟೈಲು, ನನ್ನ ಮೂತಿ ಎಲ್ಲ ಹೆಂಗೆ ಆಗೋಗೈತು. ಇದು ಐಸ್ ಕ್ರೀಮ್. ಆ್ಯಂಡ್ ಹಬ್ಬ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಂಗಿರಲಿಲ್ಲ. ಅದಕ್ಕಾಗಿ ವೆಜ್ ಬರ್ಗರ್ಸ್ ತೊಗೊಂಡ್ರಿ. ಲೈಕ್ ಬರ್ಗರ್ ಮೀಲ್ ಬರುತ್ತಲ್ಲ, ಬರ್ಗರು, ಫ್ರೆಂಚ್ ಫ್ರೈಸು. ಆ್ಯಂಡ್ ನಮ್ಮಮ್ಮಂಗೆ ಪನ್ನೀರ್ ಪಾಕೆಟ್ಸ್ ತೊಗೊಂಡಿದ್ರಿ. ನಾನ್ ವೆಜ್ ಡೇಸಲ್ಲಿ ಹೋದರೆ ಆಪ್ಷನ್ಸ್ ತುಂಬ ಇರುತ್ತೆ. ವೆಜ್ ಡೇಸಲ್ಲಿ ಹೋದರೆ ಆಪ್ಷನ್ಸೇ ಇರೋಲ್ಲ ಅಂತ ಯಾವಾಗೂ ನಾನು ಅನ್ಕೊತಾ ಇರ್ತೀನಿ. ಸೊ ಹಾಗೆ ಆಯಿತು. ಅದಾದಮೇಲೆ ಮಾನ್ಯವೇರಲ್ಲಿ 1-2 ಔಟ್ಫಿಟ್ ನೋಡಿದೆ. ತುಂಬ ಇಷ್ಟ ಆಯಿತು. ಬಟ್ ಏನು ತೊಗೊಂಡಿಲ್ಲ. ಬಟ್ ನೋಡೋಕ್ಕೆ ಖುಷಿ ಆಯಿತು ಅಂತ ನೋಡಿದೆ ಅಷ್ಟೇ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.